ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే విఖనసేన్నమః. శృతి స్మృతి నదీపూర్ణం శాస్త్ర కల్లోల సంకులం విష్ణు భక్తి
ఉదకం శుద్ధం వందే శ్రీ విఖనోర్నవం శుక్లాం వరదరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతకే. యస్యద్విరద వక్త్రాద్యాః పారిషద్యాః పరశతం విఘ్నం నిఘ్నంతి సతతం విశ్వక్సేనం తమాశ్రగే. శ్రీ గోవింద గోవింద గోవింద. అద్య శ్రీ భగవతో మహాపురుషస్య శ్రీ విష్ణోరాజ్ఞయా ప్రవర్తమానస్య అద్య బ్రహ్మణః ద్వితీయ పరార్ధే శ్వేతవరాహకల్పే వైవస్వత మన్వంతరే కలియుగే ప్రథమపాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే శ్రీ ఆదివరాహ క్షేత్రే శ్రీ వెంకటాచలే కృష్ణా కావేర్యోః మధ్యప్రదేశే అస్మిన్ వర్తమానే వ్యావహారిక చాంద్రమానేన ప్రభవాదే షష్ఠే సంవత్సరాణం మధ్యే శుభయోగ శుభకరణ ఏవం గుణ విశేషణ విశిష్టాయాం అస్యాం శుభతిథౌ మమ. భక్తులందరూ కూడా ముందుగా మీ యొక్క గోత్రాన్ని స్మరించుకోండి. మీ నక్షత్రము, మీ రాశి, మీ నామధేయాన్ని మనసులో స్మరించుకోండి. మీ ధర్మపత్ని పేరు, కుటుంబ సభ్యుల పేరును మనసులో స్మరించుకుని స్వామివారిని ప్రార్థన చేసుకోండి. గోత్రోద్భవస్య నామధేయస్య సహకుటుంబానాం క్షేమస్థైర్య విజయవీర్య అభయ ఆయురారోగ్య ఐశ్వర్యాభివృద్ధ్యర్థం ధర్మార్థ కామమోక్ష చతుర్విధ పురుషార్థ ఫలసిద్ధ్యర్థం సత్సంతాన సౌభాగ్య సిద్ధ్యర్థం శ్రీనివాస కరుణాకటాక్ష వీక్షణ పరిపూర్ణ ఫలసిద్ధ్యర్థం రాజద్వారే సర్వకార్య అనుకూల్య సిద్ధ్యర్థం లోకక్షేమార్థం అస్య దేవదేవస్య భగవతో నారాయణస్య శ్రియఃపతేః పురుషోత్తమస్య శ్రీభూమినీలా సమేతస్య శ్రీమత్ అఖిలాండకోటి బ్రహ్మాండ నాయకస్య ఏతత్ శేషాచల నివాసినః శ్రీ శ్రీనివాసస్వామినః ప్రీత్యర్థం లోక కళ్యాణార్థం శ్రీ వైఖానస దివ్య భగవత్ శాస్త్రోక్త మార్గేణ కళ్యాణోత్సవం ఆచార్యముఖేన అహం కారయిష్యే. సర్వం శ్రీనివాసార్పణమస్తు. హరే శ్రీనివాస సప్తగిరివాస శ్రీవేంకటేశ గోవింద గోవింద. కళ్యాణాద్భుతగాత్రాయ కామితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. ఆనందతీర్థవరదే దానవారణ్యపావకే జ్ఞానదాయిని సర్వేషే శ్రీనివాసేస్తు మే మనః. అఖిలాండకోటి బ్రహ్మాండ నాయక దేవదేవోత్తమ దేవతా సార్వభౌమ కలియుగ ప్రత్యక్ష దైవ ಶ್ರೀ ಶ್ರೀನಿವಾಸದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ
ತಿರುಮಲ ಕ್ಷೇತ್ರ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರಕ್ಕೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲಿಗೆ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅರ್ಚಕವರೇಣ್ಯರು ಆರಂಭಿಸುತ್ತಿದ್ದಾರೆ. ಪಾಲ್ಗೊಂಡ ಎಲ್ಲ ಭಕ್ತರಿಂದಲೂ ಕೂಡ ಸಂಕಲ್ಪವನ್ನು ಮಾಡಿಸಿದ್ದನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇಂತಹ ಪುಣ್ಯಪ್ರದವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆದರದ ಸ್ವಾಗತ ಸುಸ್ವಾಗತ. ಇದು ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವಾನಾಥ ಕಲ್ಯಾಣಾರ್ಥಪ್ರದಾಯಿನೇ ಶ್ರೀಲಕ್ಷ್ಮೀವಲ್ಲಭಾರಂಭಾಂ ವಿಖನೋ ಮುನಿಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೌತಸ್ಮಾರ್ತಾದಿಕಂ ಕರ್ಮ ನಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥ ವಿದೇ ವಿಕನಸೇ ನಮಃ. ಪ್ರಾಣಾನಾಗಮ್ಯ ವಿಶೇಷಣ ವಿಶಿಷ್ಟಾಗಮ್ಯಸ್ಯಾಂ ಶುಭತಿದೌ ಶ್ರೀ ಭಗವದಾಜ್ಞೆಯ ಭಗವತ್ಕಂಕರಿ ರೂಪಂ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಗತ್ಪದೇ ವೃಷೋತ್ತಮಸ್ಯ ಶ್ರೀ ಭೂಮಲೀಲಾ ಸಮೇತಸ್ಯ ಶ್ರೀಮದಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಏತದೇ ಶೇಷಾಚಲ ನಿವಾಸಿನಃ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪ್ರೀತ್ಯರ್ಥಂ ಲೋಕ ಕಲ್ಯಾಣಾರ್ಥಂ ಶ್ರೀ ವೈಖಾನಸ ಭಗವಚ್ಚಾಸ್ತ್ರೋಕ್ತ ಮಾರ್ಗೇಣ ಕ್ರಿಯಮಾನ ವೈವಾಹಿಕ ಮಹೋತ್ಸವ ಕರ್ಮಣಿ ಅಸ್ಮಿನ್ ದಿನೇ ಕ್ರಿಯಮಾನ ಅಂಕುರಾರೋಪಣ ಬೀಜಾವಾಪನ ರಕ್ಷಾಬಂಧನ ಅಗ್ನಿ ಪ್ರತಿಷ್ಠಾ ಮಾಂಗಲ್ಯ ಪೂಜಾ ಪ್ರಧಾನ ಪ್ರವೇಶ ಲಾಜ ಹೋಮಾದಿ ಸಮಸ್ತ ಕರ್ಮಸು ಸ್ತಂಡಿಲ ಪ್ರತಿ ಪರಿಸ್ತರಣಾದಿ ಸರ್ವೋಪಕರಣ ದ್ರವ್ಯ ಶುದ್ಧ್ಯರ್ಥಂ ಬುದ್ಧ್ಯರ್ಥಂ ಶಾಂತ್ಯರ್ಥಂ ಅಭ್ಯುದಗಾರ್ಥಂ ಚ ಸದ್ಭಿರ್ಮಹಾಜನೈ ಸಹ ಸುಪುಣ್ಯಾಹ ಕರ್ಮ ಕರಿಷ್ಯನ್ ಆದೌ ನಿರ್ವಿಘ್ನೇನ ವರಸಮಾಪ್ತ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೆ ತದಂಗ ಕರಕಾರಾಧನಂ ಕರಿಷ್ಯೆ. ಓಂ ಧಾರಾ ಸಪ್ತ ಸುಚಮಾನಶೇಷ ಸರಸ್ಸರಿತ್ಸ ಪರಿಪೂರದೇಶೋ ಅಪೋಪಿ ಗ್ರಹಣ್ಯನ್ನ ಪ್ರತಿಪಾದೇಶೋ ಗೃಹಮದತ್ತಾಗಂ ಸುಶರಗಂ ಸುಶರ್ಮಾ ಇದಮಾಪ ಶಿವ ಶವತಮಾ ಶಾಂತ ಶಾಂತತಮಾ ಶುಭಾ ಶಪತಮಾ ಪೂತಾತ್ ಪೂತತಮಾ ಪುಣ್ಯ ಪುಣ್ಯತಮಾ ಮೇಧ್ಯ ಮೇಧ್ಯತಮಾ ಅಮೃತ ಅಮೃತರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸ್ವರ್ಗಸ್ಯ ರಶ್ಮಿಭಿಃ. ಅಸ್ಮಿನ್ ಕರಕೆ ಓಂ ಯತೆ ಶತಂ ವೃಣಗೆ ಸಹಸ್ರಂ ಯಜ್ಞಯಾ ಪಾಶಾಪಿತತಾ ಪುರುತ್ರಾ ತೇಭ್ಯೋ ನ ಇಂದ್ರಸ್ಯ ಬಿತೋತ ವಿಷ್ಣುರ್ವಿಶ್ವೇ ದೇವಾ ಅಮುಂಚಂತ ಸ್ವಸ್ಯ. ಓಂ ಭೂರ್ಭುವಸ್ಸವಃ ವರುಣಮಾವಾಹಯಾಮಿ ಪ್ರಚೇತಸಮಾವಾಹಯಾಮಿ ರಕ್ತಾಂಬರದ್ರಮಾವಾಹಯಾಮಿ ಯಾದಸ್ಪತಿಮಾವಾಹಯಾಮಿ ವರುಣಾಯ ನಮಃ ಪುಷ್ಪೇನಾಸನಂ ಪರಿಕಲ್ಪಯಾಮಿ. ವರುಣಾಯ ನಮಃ ಏತೆ ಸ್ನಾನಪ್ಲೋತವಸ್ತ್ರೋತ್ತರೀಯಾಭರಣೋಪವಿತ ಪುಷ್ಪಗಂಧದೋಪದೀಪಾರ್ಘ್ಯ ನೈವೇದ್ಯ ತಾಂಬೂಲಾದಿ ಸರ್ವೋಪಚಾರಾಃ. ವರುಣಾಯ ನಮಃ ಭಗವಾನ್ ಸರ್ವಾತ್ಮಕಃ ಸಪ್ರೀತ ಸಪ್ರಸನ್ನಾ ವರದಾ ಭವಂತು. ಅಸ್ಮಿನ್ ಕರ್ಮಣಿ ನಿರ್ವಿಘ್ನೇನ ವರಸಮಾಪ್ತ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೆ. ಓಂ ವಿಶ್ವಕ್ಸೇನಂ ಚತುರ್ಬಾಹುಂ ಶಂಖಚಕ್ರ ಸಮನ್ವಿತಂ ಸಿಂಹಾಸನೆ ಸಮಾಸೀನಂ ಪೀತಮಾಸೋಗ್ನಿವರ್ಣಕಂ ಶ್ರೀವತ್ಸಂ ಬ್ರಹ್ಮಸೂತ್ರಂ ಚ ಕೌಸ್ತುಭಂ ಚ ವಿನೈವತಂ ಜಯಾಪತಿಂ ಶೃಂಗಕೇತುಂ ಸುಪುಷ್ಪರಥವಾಹನಂ ಪೂರ್ವಾಷಾಢೋದ್ಭವಂ ದೇವಂ ದಕ್ಷಿಣಾಮುಖಮರ್ಚಕೇತ್. ಓಂ ಆಗ್ನೇಯೋಸ್ಮಾದ್ಯಜಾಮಹೇ ತ್ವ ವಿಶ್ವೇ ಸದಾ ತ್ವಂ ಹಿತೋ ನ ಸಂಭೋ ವೈರಾಜಂತೆ ಸುಹುತನ್ನಿದತ್ತಾಂ ಪ್ರೈಷಾಮದೇಶೋಪದಾನಾಮನಾದಿಹ್ಯಾಮೇಶಸ್ತಾಂ ದನಿತಾಂ ದದಾತೋ. ಪದ್ಮಾಕಾರಮಂಡಲೆ ಓಂ ಭೂರ್ಭುವಸ್ಸವಃ ವಿಶ್ವಕ್ಸೇನಮಾವಾಹಯಾಮಿ ಶಾಂತಮಾವಾಹಯಾಮಿ ಹರಮಾವಾಹಯಾಮಿ ಅಮಿತಮಾವಾಹಯಾಮಿ ನಿತ್ಯಾನಪಾಯನಮಾವಾಹಯಾಮಿ ತದ್ದಕ್ಷಿಣೆ ಸೂತ್ರಪತೆ ಮಾವಾಹಯಾಮಿ ವಾಮೇ ಜಯಾಮಾವಾಹಯಾಮಿ ಸೂತ್ರಪತೆ ಜಯ ಸಹಿತ ಶ್ರೀ ವಿಶ್ವಕ್ಸೇನಾಯ ನಮಃ. ವಿಶ್ವಕ್ಸೇನಾಯ ನಮಃ ಪಾದ್ಯಮರ್ಘಮಾಚಮನೀಯನ್ ಸಮರ್ಪಯಾಮಿ. ವಿಶ್ವಕ್ಸೇನಾಯ ನಮಃ ಏತೆ ಸ್ನಾನಪ್ಲೋತವಸ್ತ್ರೋತ್ತರೀಯಾಭರಣೋಪವೀತ ಪುಷ್ಪಗಂಧದೋಪದೀಪಾರ್ಘ್ಯ ನೈವೇದ್ಯ ತಾಂಬೂಲಾದಿ ಸರ್ವೋಪಚಾರಾಃ. ವರದಾ ಭವಂತು. ಸುಪುಣ್ಯಾಹಂ ಕರೋಮಿ ಕರುಷ್ವ ಸ್ವಸ್ತಿ ಸುಪ್ರೋಕ್ಷಿತಮಸ್ತು. ಅಸ್ತು
प्रजापति प्रगतां प्रजापतेः शाम्यन्तु घोराणि शाम्यन्तु पापानि शाम्यन्त्वाधितयः शुभानि वर्धतां शुभानि शाम्यन्तु घोराणि शाम्यन्तु पापानि शाम्यन्त्वाधितयः शुभानि वर्धतां शुभानि शाम्यन्तु घोराणि शाम्यन्तु पापानि शाम्यन्त्वाधितयः शुभानि वर्धतां शुभानि अतो देवा अवन्तु नो गतो विष्णुर्वचक्रमे पृथिव्या सप्तदामभिः इदं विष्णुर्वचक्रमे त्रेधानददे पदं समोढमस्य पाकं सिरे त्रीणि पदा विचक्रमे विष्णुर्गोपा अदाभ्यः ततो धर्माणि धारयन्ने विष्णो कर्माणि पश्यतु गतो व्रतानि पस्पसे इन्द्रस्य युज्यस्सका तद्विष्णो परमं पदकं सदा पश्यन्तु सूरयः दिवीव चक्षुरादतं तद्विप्रासो विपञ्चभोजागृभागं सत्समिन्धते विष्णोर्यत्परमं पदं भद्रं कर्णे विशृणुयाम देवाः भद्रं पश्ये माक्षभर्गसत्राः स्थिरे रङ्गे स्तुष्यभागं शस्तनोभिरविषेम देवहितं गदायोः शतमिन्नु शरदोऽन्ति देवा यत्राणश्चक्राजरसन्तनूनाम् पुत्रासो यत्र पितरो भवन्ति मानो मध्यारेर्षदार्गन्तोः आदितुर्जोरदितुरन्तरिक्षमतिर्माता सपिता सपुत्रः विश्वे देवादितिः पञ्चजनादितिर्जातमतिर्जनित्वं यत्पुण्यं नक्षत्रं तद्वत्कुर्वेतोपविशं यदा वै सूर्यमुदेते अथ नक्षत्रं नयते यावत् तत्र सूर्यो गच्छेत् यत्र जगन्यं पश्येत् तावत् कुर्वे तत्कार्ये स्यात् पुण्याः एव कुरुते ओं भोः श्री श्रीनिवास स्वामिनः वैवाहिक महोत्सव कर्मणेऽस्मिन् दिने क्रियमाण समस्त कर्मसु कर्माभ्युदयार्थं सर्वत्र प्रोक्षणार्थं क्रियमाण पुण्याः भगवद्देशन कर्मणि पुण्याहं भवन्तो ब्रुवन्तो पुण्याहं कर्मणोऽस्तु पुण्याहं भवन्तो ब्रुवन्तो पुण्याहं कर्मणोऽस्तु पुण्याहं भवन्तो ब्रुवन्तो पुण्याहं कर्मणोऽस्तु स्वस्ति न इन्द्रो वृद्रस्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टिनेमिः स्वस्ति नो बृहस्पतिर्ददातु ओं भूः महोत्सवकर्मणि अस्मिन् दिने क्रियमाण समस्त कर्मसु सर्वोपकरण द्रव्यसिद्ध्यर्थं सर्वत्र प्रोक्षणार्थं क्रियमाण पुण्याः भगवद्देशन कर्मणि स्वस्तिं भवन्तो ब्रुवन्तो कर्मणि स्वस्ते स्वस्तिं भवन्तो ब्रुवन्तो कर्मणि स्वस्ते स्वस्तिं भवन्तो ब्रुवन्तो कर्मणि स्वस्ते वृद्ध्यास्म हव्यैर्नमसोपसद्या मित्रं देवं मित्रदैर्नो अस्तु अनुराधान् हविषा वर्धयन्तः शतं जीवेम शरदः वीराः ओं भूः वैवाहिक महोत्सव कर्मणि अस्मिन् दिने क्रियमाण समस्त कर्मसु सर्वत्र प्रोक्षणार्थं क्रियमाण पुण्याः भगवद्देशन कर्मणि अर्धिं भवन्तो ब्रुवन्तो कर्मरद्यताम् अर्धिं भवन्तो ब्रुवन्तो कर्मरद्यताम् अर्धिं भवन्तो ब्रुवन्तो कर्मरद्यतां वृद्धिः समृद्धिः पुण्याः समृद्धिः आपोहिष्टामयो भवस्तान भूर्जे ददातना महेरणाय चक्षसे योऽवस्तिवतमौरसस्तस्य बाधयते हनः सुशतिरवतरः तस्मा अरङ्गमामभो यस्य क्षया गजन्पदा आपो जनगतातनः ॐ पवमानस्वर्जनः पवित्रेण विचर्षणे यः पूता सपनातमा पुनन्तु मा देवजनाः पुनन्तु मनवोदिगाः पुनन्तु विश्व आगवः जातवेदः पवित्रवत् पवित्रेण पुनाहिमा शुक्रेण देवदेद्यत् अग्ने कृत्मा कृतो गुम्दणो यत्ते पवित्रमर्चिषे अग्ने विततमन्तरा ब्रह्मतेन पुनीमहे उभाभ्यां देवसवितः पवित्रेण सवेन च इदं ब्रह्म पुनीमहे वैश्वदेवी पुनते देव्यागात् यस्यै व्यक्तेस्तर्ववेतपृष्टाः तगामदन्तस्सधमाद्येषु वयग्गशामपतगोरगीणां वैश्वानरोरश्मिभिर्मापनातो मातः प्राणेन शिरोमयो भूः द्यावा पृथिवी पयसापयोभिः रतावृयज्ञे मा पुनीतां बृहद्भिः सवितस्त्रुभिः वर्षिष्ठैर्देवमन्वभिः अग्नैदक्षैः पुनाहिमा येन देवा अपनता येनापो दिव्यङ्कषः तेन दिव्येन ब्रह्मणा इदं ब्रह्म पुनेमहे अप्पावमानीरध्येते वृषभिः संवृतगं रसं सर्वगं सपोतमस्नाते स्वदितं मातरिश्वना पावमानीर्यो अध्येते ऋषभिः संवृतगं रसं येन देवा पवित्रेण आत्मानं पुनते सदा तेन सहस्रधारेण पावमान्यः पुनन्तु मां प्राजापत्यं पवित्रं शतोद्यामगं हिरण्मयं तेन ब्रह्मविदो वयं पूतं ब्रह्म पुनेमहे इन्द्रस्य नीते सहमा पुनातो सोमस्वस्यावरणः समीक्षा यमो राजा प्रमुणा विपुनातमा जातवेदमौर्जयन्त्या पुनातो तच्छं योरावृणीमहे गौतं यज्ञाय गौतं यज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वं जिगातभेषजं शन्नो अस्तु द्विपदे शं चतुष्पदे ॐ शान्तिः शान्तिः शान्तिः
देवार्पिजो मार्जयन्तां दक्षिणागां दिशमासाः पितरो मार्जयन्तां रते एच्छां दशग्रपसवो मार्जयन्तां उदे एच्छां दिस्यापवशतगो वनस्पतगो मार्जयन्ताम् ऊर्ध्वायां दिशेग्नत्संवत्सरो यज्ञपतिर्मार्जयन्ताम् अधोदरादरैनागेभ्यो मार्जयन्ताम् अणोरणीयान् महतो महीयान् आत्मा गुहागान् निहितोऽस्य जन्तोः तमक्रतं पश्यति विदशोकोद्भतप्रसादान् महिमानमीशम् सप्तप्राणा प्रभवन्ति तस्मात् सप्तार्चिषः समिदः सप्तजिह्वाः सप्त इमे लोकायेषु शरन्ति प्राणा गुहाशगा निहिता सप्तसप्ताः अतः समुद्राग्रयश्च सर्वेऽस्मात् सिन्धन्ते सिन्धवः सर्वरूपाः अतश्च विश्वावोषधगोरसा आश्रयेणेष भूतश्चत्यन्तरात्मा ब्रह्मा देवानां पदवी कवीनां ऋषिर्विप्राणां महिषोमकानां शेनो गृध्राणागस्वतिर्वराणागः सोमः पवित्रमत्येतिरे भन्ने अजामेकां लोहितचक्रकृष्णां बह्वीं प्रजां जनयन्तीकं स्वरूपाम् अजोक्येकोजसमानोनुशेते जहोत्येनां भुक्तभोगामजोऽन्यः वरुणाय नमः विश्वक्सेनाय नमः पुनः पाद्यर्गाचमनीयं समर्पयामि वरुणाय नमः विश्वक्सेनाय नमः भासकन्दास्थानं प्रतिष्ठापयामि शोभनार्धं क्षेमाय पुनरागमनाय च ಮನಾಯ ಚ ಎಂಬುದಾಗಿ ಬಂದ ಎಲ್ಲ ದೇವಾದಿ ದೇವತೆಗಳನ್ನು ಬೀಳುಗೊಡುಗೆ ಕೊಟ್ಟು ನಂತರದಲ್ಲಿ ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುವಂತಹದ್ದು. ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈಗ ಮಂಗಳಕರವಾದಂತಹ ಸದ್ಯೋ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯವನ್ನು ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. 5 ಮಣ್ಣಿನ ಪಾತ್ರೆಗಳನ್ನು ಶುದ್ಧೋದಕದಿಂದ ಪ್ರೋಕ್ಷಣೆ ಮಾಡಿ ನಂತರ ಪತ್ರ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅದರ ಮೇಲೆ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿ ಆಚ್ಛಾದಕ ರೂಪೇಣ ಪತ್ರ ಪುಷ್ಪಾದಿಗಳನ್ನು ಸಮರ್ಪಿಸಿ ತೋಯವನ್ನು ಕೂಡ ನೀರನ್ನು ಕೂಡ ಕಟ್ಟಕಡೆಯಲ್ಲಿ ಸಮರ್ಪಿಸಿ ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ತಿಳಿಸಿದಂತೆ ಏನು ಮಾಡ್ತೀಯೋ ಅದನ್ನು ನನಗೆ ಕೊಡು, ಅದು ಕೂಡ ಭಕ್ತಿಯಿಂದ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಭಗವಂತ ಗೀತೆಯಲ್ಲಿ ತಿಳಿಸಿದ್ದಾನೆ. ಆ ರೀತಿಯಾಗಿ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿರುವಂತಹದ್ದನ್ನು ನಾವು ನೋಡಿದ್ದೇವೆ. ಇದು ಸದ್ಯೋ ಅಂಕುರಾರ್ಪಣೆ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಿದೆ. ಎಲ್ಲ ಶುಭ ಕಾರ್ಯಕ್ರಮದ ಆರಂಭದಲ್ಲಿ ನಡೆಸಲೇಬೇಕಾಗಿರುವಂತಹ ಕಾರ್ಯಕ್ರಮ ಇದಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕೊಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತಹ ಆ ಅಗ್ನಿ ಪ್ರತಿಷ್ಠೆಯನ್ನು ನಾವು ವೀಕ್ಷಿಸಿ ಅಗ್ನಿದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ಎಂಬುದಾಗಿ ಆ ಹವ್ಯವಾಹನ ಹವಿಸ್ಸನ್ನು ತೆಗೆದುಕೊಂಡು ದೇವಾದಿದೇವತೆಗಳಿಗೆ ಒಪ್ಪಿಸುವ ಕಾರ್ಯವನ್ನು ಅಗ್ನಿದೇವರು ಮಾಡುತ್ತಾರೆ. ಅಂತಹ ಆ ಅಗ್ನಿದೇವರಲ್ಲಿ ನಮ್ಮ ಪ್ರಾರ್ಥನೆ ಇಹಲೋಕಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಪತ್ತನ್ನು ನೀಡು ಎಂಬುದಾಗಿ, ಪರಲೋಕಕ್ಕೆ ಬೇಕಾದಂತಹ ಸಾಧನೆಯನ್ನು ಮಾಡಿಸು ಎಂಬುದಾಗಿ ಆ ಕಾರ್ಯವನ್ನು ಮಾಡುತ್ತಾ ಈ ಸದ್ಯೋ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯ ಪರಿಪೂರ್ಣವಾಗ್ತಾ ಇದೆ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಅಗ್ನಿ ಪ್ರತಿಷ್ಠೆ ಅನ್ನತಕ್ಕಂಥದಕ್ಕಿಂತ ಪೂರ್ವದಲ್ಲಿ ಕಂಕಣ ಧಾರಣೆ ಅನ್ನುವಂತಹ ಕಾರ್ಯಕ್ರಮವಿದೆ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುತ್ತಾರೆ. ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು, ಶೇಷನನ್ನು ಆಹ್ವಾನಿಸುವಂತಹದ್ದು. ತತ್ಪೂರ್ವಭಾವಿಯಾದಂತಹ ಸಂಕಲ್ಪವನ್ನು ಉಚ್ಚರಿಸುತ್ತಾರೆ. ನಾವೆಲ್ಲರೂ ಕೂಡ ಆ ಸಂಕಲ್ಪವನ್ನು ಕೇಳಿ ಶೇಷಾಯ ನಮಃ ಪಾದ್ಯಮರ್ಗಮಾಥಮನಿಯನ್ ಸಮರ್ಪಯಾಮಿ. ಏತೇ ಸ್ನಾನಪ್ಲೋತ ವಸ್ತ್ರೋತ್ತರೀಯಾಭರಣೋಪವೀತ ಪುಷ್ಪಗಂಧಧೂಪದೀಪಾರ್ಘ್ಯ ನೈವೇದ್ಯ ತಾಂಬೂಲಾದಿ ಸರ್ವೋಪಚಾರಾಃ. ಶೇಷಾಯ ನಮಃ. ಭಗವಾನ್ ಸರ್ವಾತ್ಮಕಃ ಸುಪ್ರೀತ ಸುಪ್ರಸನ್ನ ವರದಾತ್ ಭವಂತು.
हरिः ॐ स्वस्ति नो मिमीतामश्विना भगस्वस्ति देव्यतिरनर्वणः स्वस्ति पूषामसुरो ददातन स्वस्ति द्यावा पृथिवीषु चेतना स्वस्ति वायुमुपप्रभामहे सोमं स्वस्ति भुवनस्य अस्पतिः बृहस्पतिं सर्वगणं स्वस्ति स्वस्ति आदित्यासो भवन्तु नः विश्वे देवानो अद्य स्वस्ति वैश्वानरो वसुरग्निः स्वस्ति देवा अवन्त्रुपव स्वस्ति स्वस्ति नो रुद्रपात्वं हसः स्वस्ति मित्रावरण स्वस्ति पद्ये रेवते स्वस्ति न इन्द्रश्चाग्निश्च स्वस्ति नो ओदिते कृते स्वस्ति पन्थामनुचरेम सूर्या चन्द्रमसा विवा पुनर्दतताग्नता जानता सङ्गमेमहि स्वस्तिगणन्तार्क्षमरिष्टनेमि महद्भूतं वागसं देवतानाम् असुरग्नमिन्द्रासकं समत्सु बृहद्युषो नावमिवारुहेम अंहोम च माङ्गेरसङ्गयं च स्वस्त्यात्रेयमनसा सतार्क्षम् प्रगतपानिशरणं प्रपद्ये स्वशिशं पादे स्वभयन्नो अस्तु ध्रुवन्ते राजावरणो ध्रुवन् देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवं शुभगं शुभम् ಹರೇ ಶ್ರೀನಿವಾಸ ಸಪ್ತಗಿರಿ ವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈಗ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು ವೀಕ್ಷಿಸುತ್ತಿದ್ದೇವೆ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸ್ತಕ್ಕಂಥದ್ದು. ಆ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟುವಂತಹದ್ದು. ಅದಾದ ನಂತರ ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಒಂದೊಂದು ದಾರವನ್ನು ಕಟ್ಟಿ ಕಟ್ಟ ಕಡೆಯಲ್ಲಿ ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಕಂಕಣವನ್ನು ಕಟ್ಟುತ್ತಾರೆ. ಇಂತಹ ಸಂದರ್ಭದಲ್ಲಿ ಸ್ವಾಮಿಯ ಮಹಿಮೆಯನ್ನು ನಾವು ತಿಳಿದುಕೊಳ್ಳುತ್ತಾ ಭಗವಂತನ ದಿವ್ಯವಾದಂತಹ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಹೃದಯದಲ್ಲಿ ಆ ಭಗವಂತನ ಪಾದಪದ್ಮಗಳನ್ನು ಇರಿಸಿಕೊಂಡು ವಿಶೇಷವಾಗಿ ಸಾಧನೆಯನ್ನು ಮಾಡೋಣ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಭಗವಂತನನ್ನು ನಂಬಿ ಕೆಡುವಂತಹ ಪರಿಸ್ಥಿತಿಯೇ ಇಲ್ಲ. ನದೇವ ತೋಷಣಂ ವೃಥ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಭಗವಂತನನ್ನು ಸಂತೋಷಪಡಿಸಿದ್ದೆಂದೂ ಕೂಡ ವ್ಯರ್ಥ ಆಗುವುದಿಲ್ಲ. ಭಗವಂತನನ್ನು ನಂಬಿ ಕೆಟ್ಟಂಥವರಿಲ್ಲವೇ ಇಲ್ಲ. ನಂಬದಲೇ ಕೆಟ್ಟರೆ ಕೆಡಲಿ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಅಂಬುಜನಾಭನ ಅಖಿಲ ಲೋಕೇಶನ ಕಂಭುಕಂಧರ ಕೃಷ್ಣ ಕರುಣಾಸಾಗರನ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ಅದ್ಭುತವಾದಂತಹ ದೃಷ್ಟಾಂತಗಳನ್ನು ತೋರಿಸುತ್ತಾರೆ. ತರಳ ಪ್ರಹ್ಲಾದ ಸಾಕ್ಷಿ ಸರಸಿಯೊಳಿದ್ದು ತರಳ ಪ್ರಹ್ಲಾದ ಸಾಕ್ಷಿ ಸರಸಿಯೊಳಿದ್ದ ಕರಿರಾಜನೊಬ್ಬ ಸಾಕ್ಷಿ. ಅದಕ್ಕೊಂದು ದೃಷ್ಟಾಂತ ಪ್ರಹ್ಲಾದ ಸಾಕ್ಷಿ. ಇನ್ನು ಸರೋವರದೊಳಗಡೆ ಇರತಕ್ಕಂತಹ ಕರಿರಾಜ ಮತ್ತೊಬ್ಬ ಸಾಕ್ಷಿ. ಮರಣ ಕಾಲದಿ ಅಜಾಮೀಳ ಮಗನನು ಕರೆಯೇ ಗರುಡನೇರಿ ಬಂದ ಗರುವರಹಿತನ ನಂಬಿ ಕೆಟ್ಟವರಿಲ್ಲವೋ. ಅಜಾಮೇಳ ಮಗನನ್ನು ನಾರಾಯಣ ಅಂತ ಕರಿತಾ ಇದ್ದಾನೆ. ಆ ಸಮಯದಲ್ಲಿ ಗರುಡನನ್ನು ಅಧಿರೋಹಿಸಿ ಬಂದಿದ್ದಾನೆ. ಯಾವುದೇ ವಿಧವಾದಂತಹ ಗರ್ವವಿಲ್ಲ ಆ ಭಗವಂತನಿಗೆ. ದೊರೆಯು ತನ್ನ ಪುತ್ರನನ್ನು ಕೊರಳಿಡಿ ದೊರಳಿಸಲು ಅರಣ್ಯದೊಳಗವನಿದ್ದ ಸ್ಥಳದಲ್ಲಿ ಭರದಿಂದೋಡಿ ಬಂದ ಭಕ್ತವತ್ಸಲನ್ನ. ಅದ್ಭುತವಾದಂತಹ ದೃಷ್ಟಾಂತಗಳನ್ನು ಕೊಡುತ್ತಾ ಆ ಭಗವಂತನನ್ನು ನಂಬಿದವರು ಎಂದೂ ಕೂಡ ಕೆಡ್ತಕ್ಕಂಥವರಲ್ಲ ಅಂತ ಹೇಳ್ತಾ ಇದ್ದಾರೆ. ತರುಣಿ ದ್ರೌಪದಿ ಸೀರೆಯ ದುಶಾಸನ ಸರಸರ ಸೆಳೆಯುತ್ತಿರೆ ಕರುಣಿ ತನ್ನೊಡತಿಯೊಡನೆ ಆಡುವುದ ಬಿಟ್ಟು ತ್ವರದಿ ಅಕ್ಷಯವಿಟ್ಟು ಶ್ರೀಕೃಷ್ಣರಾಯನ ನಂಬಿ ಕೆಟ್ಟವರಿಲ್ಲವೋ. ಅಕ್ಷಯ ವಸ್ತ್ರವನ್ನು ಇಟ್ಟಿರ್ತಕ್ಕಂಥವನು ನೀಡಿದಂತಹ ಮಹಾನುಭಾವ ಆ ಭಗವಂತ. ಅಂತಹ ಆ ಸ್ವಾಮಿಯನ್ನು ನಂಬಿ ಅತ್ಯಧಿಕ ಸಂಖ್ಯೆಯಲ್ಲಿ ತಿರುಮಲ ಕ್ಷೇತ್ರಕ್ಕೆ ಧಾವಿಸಿ ಭಕ್ತರು ಬರ್ತಾ ಇದ್ದಾರೆ. ಬಂದು ತಮ್ಮ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರೈಸಿಕೊಳ್ಳುತ್ತಿದ್ದಾರೆ.
ಪ್ರತಿಯೊಬ್ಬರ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಕೂಡ ಕಷ್ಟದ ವಿಸ್ಮರಣೆಗಾಗಿ ವೆಂಕಟರಮಣನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಎಂಬುದಾಗಿಯೇ ಪ್ರಸಿದ್ಧಿ. ಅಂತಹ ಆ ವೆಂಕಟರಮಣನ ದಿವ್ಯವಾಗಿರತಕ್ಕಂತಹ ಉತ್ಸವವೇ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ. ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ಟಿದ ನಂತರದಲ್ಲೀಗ ಶ್ರೀದೇವಿ ಭೂದೇವಿ ಅಮ್ಮನವರ ಸಮೀಪಕ್ಕೆ ಹೋಗಿ ಅರ್ಚಕವರೇಣ್ಯರು ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಶ್ರೀದೇವಿ ಅಮ್ಮನವರ ಎಡಗೈಗೆ ಹಾಗೂ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಮಂಗಳಕರವಾಗಿರುವಂತಹ ಕಂಕಣದ ಧಾರಣೆಯನ್ನು ಮಾಡಿಸುವಂತಹದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ರಮಾರಮಣ ಗೋವಿಂದ ಗೋವಿಂದ ಎಂಬುದಾಗಿ ಆ ಗೋವಿಂದನ ನಾಮಸ್ಮರಣೆಯನ್ನು ರಮಾದೇವಿಯೊಂದಿಗೆ ಶ್ರೀದೇವಿಯೊಂದಿಗೆ ಮಾಡುತ್ತಾ ಈ ಕಂಕಣ ಧಾರಣೆಯನ್ನು ನಾವು ವೀಕ್ಷಿಸೋಣ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಮೃತ್ಯುಕೆ ನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ. ನಾನೇನು ತಪ್ಪು ಮಾಡಿದ್ದೆ ಅದೆಲ್ಲ ತಪ್ಪುಗಳನ್ನು ಪರಿಹರಿಸು ಹೇ ತಾಯಿ ಎಂಬುದಾಗಿ ಭೂದೇವಿಯನ್ನು ಪ್ರಾರ್ಥಿಸುವಂತಹದ್ದು. ಅಂತಹ ಆ ಭೂತಾಯಿಯ ಪಾದಪದ್ಮಗಳನ್ನು ಭಜಿಸುತ್ತಾ ಅರ್ಚಕವರೇಣ್ಯರು ಭೂದೇವಿ ಅಮ್ಮನವರ ಎಡಗಿಗೂ ಕೂಡ ಕಂಕಣವನ್ನು ಕಟ್ಟುತ್ತಿದ್ದಾರೆ. ಕಂಕಣ ಧಾರಣೆ ಅನ್ನುವಂತಹ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಕೂಡ ವೀಕ್ಷಿಸಿ ಧನ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಶ್ರೀ ಶ್ರೀನಿವಾಸನ ಶ್ರೀದೇವಿ ಭೂದೇವಿ ಅಮ್ಮನವರ ಪಾದಪದ್ಮಗಳನ್ನು ಭಜಿಸೋಣ, ಭಜಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ದಯಮಾಡೋ ರಂಗ, ದಯಮಾಡೋ ಕೃಷ್ಣ, ದಯಮಾಡೋ ನಿನ್ನ ದಾಸ ನಾನೆಂದು ನಿನ್ನ ದಾಸರ 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 ದಾಸ್ಯವ ಕೊಟ್ಟು ಸಲಹು ಎಂಬುದಾಗಿಯೂ ಕೂಡ ದಾಸರು ಒಂದು ಕಡೆ ಕರೀತಾರೆ. ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಈಗ ದಯಮಾಡು ಕೃಷ್ಣ ರಂಗ, ದಯಮಾಡು ನಿನ್ನ ದಾಸ ನಾನೆಂದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ದಯಮಾಡಲಿಕ್ಕೆ ಕಾರಣವನ್ನು ಕೊಡ್ತಾ ಇದ್ದಾರೆ. ನೀನು ಈಶ, ನಾನು ನಿನ್ನ ದಾಸ ಅನ್ನುವಂತಹದ್ದು. ಹಲವು ಕಾಲದಿಂ ಹಲವು ಹಂಬಲ ಎನಗೆ ಒಲಿದು ಪಾಲಿಸಬೇಕು ವಾರಿಜನಾಭ. ಇಹ ಪರಿಗತಿ ನೀನೇ ಇಂದಿರಾ ರಮಣ, ಸಹಾಯ ನಿನ್ನದೇ ಸರ್ವದಾ ತೋರಿ ಕರುಣ. ಕರಿರಾಜ ವರದನೆ ಕಾಮಿತ ಫಲದ ಪುರಂದರ ವಿಠಲನೆ ಹರಿ ಸಾರ್ವಭೌಮ ಎಂಬುದಾಗಿ ಆ ರಂಗನಲ್ಲಿ ಶ್ರೀಕೃಷ್ಣನಲ್ಲಿ ಶ್ರೀ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ ಶುದ್ಧ ಆಶೀರ್ವಾನ್ ಮಮತ್ತೋ ಇಂದ್ರ ಶುದ್ಧೋ ನ ಆಗಃ ಶುದ್ಧ ಶುದ್ಧ ಹಿ ಋತುಭಿಃ ಶುದ್ಧೋರಗಂ ನಿತಾರಗ ಶುದ್ಧೋ ಮಮದ್ಯ ಸೌಮ್ಯಃ ಮೈ ದೇವಾಂದ್ರ ವಿನಮಾಯ घृतप्रतीको घृतयोनिरग्नि घृतैः समिद्धो घृतमस्यान्नं घृतप्रशस्वा सरितो वहन्ति घृतं पिबन्ति गजायक्षदेवान् आगुर्धा अग्ने हविशोजशानो घृतप्रतीको घृतयोनिरेद्धि घृतं पीत्वा मधुचारगव्यं पितेव पुत्रमभिरक्षतादिवम् अदितेन मन्यस्व अनुमतेन मन्यस्व सरस्वतेन मन्यस्व देवसवितप्रसवा ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ ब्रह्माणमवाहगामि प्रजापतिमवाहगामि पितामहमवाहगामि ब्रह्मणे नमः इदमर्चनम् ॐ सोमोदिनकं सोममावाहगामि यज्ञाङ्गमावाहगामि इन्दुमावाहगामि चन्द्रमावाहगामि सोमस्य मात्रादावामादाग कृष्णो अस्या परेष्टो अग्नये त्वा स्वाहा बर्हिरसि सृग्भस्त्वा स्वाहा दिवे त्वा अन्तरिक्षा गत्वा पृथिव्ये त्वा पोषा गत्वा
विष्णोस्तोपोऽसीति प्राच्याम् दक्षिणतो विष्णोस्तोपोऽसि उत्तरतो चैर्यन्दनमसि विष्णोस्तोपोऽसि ओम विष्णुमावाहयामि ओम महाविष्णुमावाहयामि ओम सदा विष्णुमावाहयामि ओम यापि नारायणमावाहयामि श्रुतासे देवेभ्यः सन्दस्व अनगा पृथिव्यापो गृहीष्यामि ओम ब्रह्मणोपप्रणीतामि विहरामि चरं विहरामि दक्षिणप्रणितौ ब्राह्मणतीर्थेन ओम प्रजापतिमावाहयामि इंद्रमावाहयामि अग्निमावाहयामि सोममावाहयामि उत्तरप्रणितौ दैवेन तीर्थेन अग्निमावाहयामि सोममावाहयामि अग्निशोममावाहयामि प्रजापतिमावाहयामि इंद्रमावाहयामि वसूनावाहयामि मरुतावाहयामि रुद्राणावाहयामि अपोपस्पृश्य ओम श्री विष्णुमावाहयामि बृहस्पतिमावाहयामि मित्रमावाहयामि वर्णमावाहयामि आदित्यानावाहयामि अश्विनामावाहयामि पूषाणमावाहयामि कक्षमावाहयामि कक्षदेवतसोममावाहयामि औपासनज्ञमावाहयामि यज्ञदेवतश्वान् देवानावाहयामि सर्वदेवानावाहयामि आज्यपात्रे प्रजापतये जुष्टं निर्वपामि इंद्राय जुष्टं निर्वपामि अग्नये जुष्टं निर्वपामि सोमाय जुष्टं निर्वपामि अग्नये जुष्टं निर्वपामि सोमाय जुष्टं निर्वपामि अग्निशोमाभ्यागं जुष्टं निर्वपामि प्रजापतये जुष्टं निर्वपामि ब्रह्मणे जुष्टं निर्वपामि इंद्राय जुष्टं निर्वपामि वसभ्यो जुष्टं निर्वपामि मर्द्यो जुष्टं निर्वपामि रुद्रेभ्यो जुष्टं निर्वपामि अपौपस्पृश्य ओम श्री विष्णवे जुष्टं निर्वपामि बृहस्पतये जुष्टं निर्वपामि मित्राय जुष्टं निर्वपामि अरुणाय जुष्टं निर्वपामि आदित्येभ्यो जुष्टं निर्वपामि अश्विभ्यां जुष्टं निर्वपामि पोष्णे जुष्टं निर्वपामि कक्षाय जुष्टं निर्वपामि कक्षदेवतसोमाय जुष्टं निर्वपामि औपासनज्ञाय जुष्टं निर्वपामि यज्ञदेवेभ्यो देवेभ्यो जुष्टं निर्वपामि सर्वदेवेभ्यो जुष्टं निर्वपामि आज्यं तृप्यतिस्रगामि चरुं तृप्यतिस्रगामि अग्निर्ज्योतिरसि समिति स्वाहा चित्पतिस्मापनात् पच्चिद्रेण पवित्रेण वसो सूर्यसरस्मि विस्वाहा वाक्पतिस्मापनात् पच्चिद्रेण पवित्रेण वसो सूर्यसरस्मि विस्वाहा देवस्मा सवितापनात् पच्चिद्रेण पवित्रेण वसो सूर्यसरस्मि विस्वाहा करसम्पूर्णा वा समितौ गृहीत्वा ओम ईशानाय नमः ओम अग्नये नमः ओम जातवेदसे नमः ओम सहोजसे नमः ओम अजिराप्रभवे नमः ओम नर्याधसे नमः ओम पंक्तिराधसे नमः ओम विसर्पिने नमः ओम अग्निपुरुषाय नमः देवसवितप्रसवा ओम अगन्तयुग्म आत्मा जातवेदस्ते नेद्यस्व वर्धस्व चेद्वर्धगतास्मान् प्रजगा पशुभिः ब्रह्मवर्धसेन्नान्नाद्येन समेतगा अस्मिन् आघारकर्मणि ब्रह्मन् सोममिद्ममाधास्ते आधस्वा समेतगः स्वाहा वायव्यादाग्नेयान्तं प्रजापतये स्वाहा नैऋत्यादेशानान्तम् इन्द्राय स्वाहा अग्नये स्वाहा सोमाय स्वाहा अग्नये स्वाहा सोमाय स्वाहा अग्निशोमाभ्याग स्वाहा प्रजापतये स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अपौपस्पृश्य ओम श्री विष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्यां स्वाहा पोष्णे स्वाहा कक्षाय स्वाहा कक्षदेवतसोमाय स्वाहा औपासनज्ञाय स्वाहा यज्ञदेवतश्वेभ्यो देवेभ्य स्वाहा सर्वदेवेभ्य स्वाहा द्रव्याभिगार्ग्या चरगं सावित्राद्विर्गृहीत्वा पुनरभिगार्ग्या ओम भूस्वाहा ओम भुवस्वाहा ओम स्वस्वाहा ओम भूर्भुवस्वस्वाहा अदितेन्वमग्रस्ताः हनुमतेन्वमग्रस्ताः सरस्वतेन्वमग्रस्ताः देवसविता प्रासावेः
अस्य देवदेवस्य भगवतो नारायणस्य श्री श्रीनिवासस्वामिनः वैवाहिकमहोत्सवकर्मणि औपासनाग्नौ कृत आघारान्ते सर्वदोषप्रायश्चित्तार्थम् अतो देवाविषट्वैष्णवाहुतिर्होष्ये अदितेन मन्यस्व अनुमतेन मन्यस्व सरस्वतेन मन्यस्व देवसवितप्रसवा ॐ अतो देवा अवन्तु नो गतो विष्णुर्विचक्रमे पृथिव्या सप्तधाम विस्वाहा इदं विष्णुर्विचक्रमे त्रयदानदेवतं समूढमस्य भागं सुरे स्वाहा त्रीणि पदा विचक्रमे विष्णुर्गोपा अदाभ्यः ततो धर्माणि धारयन् स्वाहा विष्णो कर्माणि पश्यति गतो व्रतानि पस्पसे इन्द्रस्य युज्यस्सका स्वाहा तद्विष्णो परमं पदकं सदा पश्यन्ति सुरगः दिवेव चक्षुरान्ततग्ग स्वाहा तद्विप्रासो विपन्यवो जाग्रभागं सत्समिन्धते विष्णोर्यत्परमं पदग्ग स्वाहा ॐ भूस्वाहा ॐ भुवस्वाहा ॐ सवस्वाहा ॐ भूर्भुवस्वस्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविता प्रासावे దేవుడు దేవియునదే తెరదీయరే పువ్వుల దండలు తీసి పువ్వులీయరే దేవుడు దేవియునదే తెరదీయరే పువ్వుల దండలు తీసి పువ్వులీయరే కన్నుల నిద్దురదేరా గక్కన మేలుకొని ఉన్నతి మొకాలు చూచేరొకరొకరు కన్నుల నిద్దురదీరా గక్కన మేలుకొని ఉన్నతి ముఖాలు చూచేరొకరొకరు పన్నీరందియరే పావడలు నందియరే పన్నీరందియరే పావడలు నందియరే గన్నన కాళాంజి దగ్గర బట్టరే దేవుడు దేవియునదే తెరదీయరే పువ్వుల దండలు తీసి పువ్వులీయరే నగవులు నగుకొంటా నంటున లేచి కూచుండి కొగి కురులు దిద్దేరు ఒకరొకరు నగవులు నగుకుంటా నంటున లేచి కూచుండి పోగి కురులు దిద్దేరు ఒకరొకరు గగనత్తాలు చూపరి తతితో బాగాలీయరే గగనత్తాలు చూపరి గదా పంకజం చక్రం బిప్రతమిందిరావసమతీం సంశోభి పార్శ్వద్భయం
కేయూరాంగదహార కుండలధరం దీప్తం విశ్వధరం విభం సుచక్రశంకం కటివరదహస్తం స్వర్ణాంబరం రత్నకిరీటమకల కుండలధరం సువక్ష విలసత్ శ్రీవత్స చిక్నం భజే ప్రళంబ సూత్రోజ్వలమాల్యభూషణం నమామ్యహం శ్రీవేంకటశైలనాయకం నారాయణం సకమలం సకలామరేంద్రం వైఖానసం మమ గురుం నిగమాగమేంద్రం భృగ్వత్రికశ్యపమరీచి ముఖాన్ మునీంద్రాన్ సర్వానహం కులగురం ప్రణమామి మూర్ధా అత భగవతో మహాపురుషస్య శ్రీమదాదినారాయణస్య అచింత్యా పరిమితశక్త్ర్యాభ్యమానస్య మహాజలోకస్య మధ్యే పరిభ్రమమానానాం అనేకకోటి బ్రహ్మాండానామేకతమే పృథివ్యప్తేజో వాయుపురాకాశహంకార మహదవ్యక్తాఖ్య సప్తావరణైరావృతే అస్మిన్ మహతి బ్రహ్మాండే ఆధారశక్తి శ్రీవరాహ కూర్మానంత అష్టదిగ్గజో పరిప్రతిష్ఠితానాం అతల వితల సుతల తనాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానాం అధోభాగే మహానాళాయమానస్య ఫణిరాజస్య శేషస్య సహస్రఫనామని మండలమండితే ఐరావత పుండరీక వామన కుముదాంజన పుష్పదంత సార్వభౌమ సుప్రదేకాగ్యాష్టదిగ్ధంతి శుంఠాదండోత్తంబితే అమరావతే తేజోవతే సంయమనే రక్షోవతే సింధుమతే గంధవత్యలకావతే యశోవతేత్యష్టదేవపురి విరాజతే ఇంద్రాగ్నియమనిరుతివ్రణవాయు కుబేరేశానాఖ్య అష్టలోకపాలక పరిపాలితే లోకాచలవలయతే లవనేక్షుసురాసర్పిదక్షేర శుద్ధోదకాఖ్య సప్తార్ణవ పరివర్తే జంబూ ప్లక్షకుశ క్రోంచ శాకశాల్మలి పుష్కరాఖ్య సప్తద్వీపదీపితే మహేంద్రమలయ సఖ్య సుక్తి అదృక్షవద్వింధ్య భార్యాత్నాఖ్య సప్తకుల పర్వత విరాజతే భారత కింపురుష హారీడావృత భద్రాశ్వకేతుమాలా హిరణ్యకరమణక కురు వర్షాఖ్య నవవర్షాణాం మధ్యే భరతవర్షే ఇంద్రకసేరుతామ్రగవస్తి పున్నాక గంధర్వ సౌమ్యవరణ భరతాఖ్య నవఖండానాం మధ్యే భరతఖండే మహాసరోరుహాకార 50 కోటి యోజన విస్తీర్ణ భూమండలే 1,00,000 యోజన విస్తీర్ణ జంబోద్వీపే దండకారణ్యే ప్రజాపతి క్షేత్రే కర్మభూమౌ అవంతి కురుక్షేత్రాది సమభూమధ్యరేఖాయాః పూర్వదిగ్భాగే శ్రీ ఆదివరాహ క్షేత్రే శ్రీ వెంకటాచలే కృష్ణా కావేర్యోః మధ్యప్రదేశే వీరోర్దక్షిణ దిగ్భాగే సత్యవ్రత క్షేత్రే సకల దేవతా సన్నిధౌ సకల జగత్స్రష్టుః పరార్ధద్వయజైవినో బ్రహ్మణో ద్వితీయ పరార్ధే ప్రథమ వర్షే ప్రథమ పక్షే ప్రథమేహని ద్వితీయయామే త్రయోదశ ఘటికా ద్విచత్వారింశత్ ద్విఘటికాసు గతాసు తృతీయ ముహూర్తే ప్రథమ ప్రాణాయామకాలే పురుహూతనామధిగేంద్ర సమగే పార్థివ కూర్మ ప్రళయానంత శ్వేతవరాహ బ్రహ్మ సావిత్రాఖ్య సప్తకల్పానాం మధ్యే పంచమే శ్వేతవరాహ కల్పే స్వాయంభువ స్వారోచిషోత్తమ తామస రేవత చాక్షుష వైవస్వత సూర్యసావర్ణి ధర్మసావర్ణి దక్షసావర్ణి రుద్రసావర్ణి బ్రహ్మసావర్ణి ఇంద్రసావర్ణి వేదసావర్ణాఖ్య చతుర్దశ మన్వంతరాణాం మధ్యే సప్తమే వైవస్వత మన్వంతరే తత్రైక సప్తతి మహాయుగానాం సప్తవింశతి మహాయుగేష్వతీతేషు తదుపర్యష్టావింశతమే మహాయుగే అష్టావింశతి సహస్రాన్విత సప్తదశ లక్షాబ్దే కృతయుగే యాతే షण्णवते सहस्रान्वित द्वादश लक्षाब्दे त्रेतायुगे याते चतुष्षष्टि सहस्रान्वित अष्टलक्षाब्दे द्वापर युगे याते द्वात्रिंशत् सहस्रान्वित चातुर्लक्षाब्दे वर्तमाने कलियुगे प्रथमपादे युधिष्ठिर विक्रमार्क शैलिवाहन विजयाभिनंदन नागार्जुन कल्कि भूपाख्य षट्चकानां मध्ये तृतीये शालिवाहन शके अस्मिन् देशे वर्तमान व्यवहारिक चान्द्रमानेन प्रभवादि षष्टि संवत्सराणां मध्ये शुभ मुहूर्ते मम अनेक जन्मसु इह जन्मनि च एतत्क्षण पर्यन्तं बाल्य यौवन कौमार वार्धकेषु रहसि प्रकाशे च आवृत्त अनावृत्त महापातकादि समस्त दुरितक्षयार्थं दश पूर्वेषां दशा परेषां मद्वंशानां मातृवंशानां सर्वेषां पितॄणां च कुंभीपाकलोहित ध्वानातपसंगात कालसूत्रादे विविधेभ्यो महाघोरेभ्यो नरकेभ्यः उत्तीर्य तिलैः सूर्यमंडल पर्यन्तं कृतरासेर्वर्ष सहस्रावसाने एकैक तिलापकर्षण क्रमेण सर्वनाशपकर्षण संहितकाले श्रीहरिलोके निवास सिद्ध्यर्थं
ತ್ರಿಗುಣೀಕೃತ ಅಗ್ನಿಷ್ಟೋಮತಿರಾತ್ರಾತ್ತೋರ್ಯಾಮ ಸಾಂತಪನ ವಾಜಪೇಯ ಪೌಂಡರೇಕ ಅಶ್ವಮೇಧಾದಿ ಶತಕೃತ ಪುಣ್ಯಫಲಾವಾಪ್ತ್ಯರ್ಥಂ ಆಮೋದ ಪ್ರಮೋದ ಸಂಮೋದ ವೈಕುಂಠಾಖ್ಯ ಲೋಕೇಶು ಸಾಲೋಕ್ಯ ಸಾಮೀಪ್ಯ ಸಾರೋಪ್ಯ ಸಾಯುಜ್ಯಮಿತಿ ಚತುರ್ವಿಧ ಮೋಕ್ಷಫಲ ಸಿದ್ಧ್ಯರ್ಥಂ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಶ ಶ್ರೀಗಃ ಪದೇ ಪುರುಷೋತ್ತಮಶ ಶ್ರೀಭೌಮಲೀಲಾ ಸಮೇತಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಏತತ್ ಶೇಷಾಚಲ ನಿವಾಸಿನಃ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪರವ್ಯೂಹ ವಿಭವ ಅಂತರ್ಗಾಮಿ ಅರ್ಚಾ ಸ್ವರೂಪ ರೂಪಗುಣ ವಿಭವೈಶ್ವರ್ಗಾದೆ ನಿರೂಪಕ ಶ್ರೀ ವಿಕನೋ ಮುನೀಂದ್ರ ಮತಾನುಸಾರಿಭಿರ್ ಭೃಗ್ವಾದಿಭಿರ್ಮನ್ವಾದಿಭಿರ್ವಶಿಷ್ಟಾದಿಭಿರ್ದಿವ್ಯ ಮಹರ್ಷಿಭಿರುಕ್ತ ಗೃಹ್ಯ ಧರ್ಮಶಾಸ್ತ್ರ ಪುರಾಣ ಇತಿಹಾಸ ಪ್ರತಿಪಾದಿತ ಕನ್ಯಾದಾನ ಕಲ್ಪೋಕ್ತ ಸಕಲ ಫಲಾವಾಪ್ತ್ಯರ್ಥಂ ಕನ್ಯಾದಾನಂ ಕರಿಷ್ಯೆ. ಅಸ್ಯ ಶ್ರೀಮದಾದಿ ನಾರಾಯಣಸ್ಯ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅನಂತ ಕಲ್ಯಾಣ ಗುಣಗಣ ಗಾಂಭೀರ್ಯಸ್ಯ ದಿವ್ಯ ಮಂಗಲ ವಿಗ್ರಹಸ್ಯ ಸುದರ್ಶನ ಪಾಂಚಜನ್ಯ ನಂದುಕ ಕೌಮೋದಕೇಶಾರಂಗ ದಿವ್ಯ ಪಂಚಾಯುಧಾಲಂಕೃತ ಕೋಟಿ ಸೂರ್ಯ ಸಮಪ್ರಕಾಶಸ್ಯ ಶ್ರೀಮತೋ ವೈಕುಂಠ ನಾಯಕಸ್ಯ ಶ್ರೀಮದ್ ವೈಖಾನಸ ಭಗವಚ್ಛಾಸ್ತ್ರೋಕ್ತ ಮಾರ್ಗೇಣ ಅಂಗೇರಸ ಪಾರಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರಭರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಪಂಚವಿಧ ವ್ಯೂಹ ವೇದೇನ ಪ್ರವರ್ತಮಾನಸ್ಯ ಪರವ್ಯೂಹ ವಿಭವ ಅಂತರ್ಗಾಮಿ ಅರ್ಚಾವತಾರ ರೂಪಕಸ್ಯ ಶ್ರೀ ಮಹಾವಿಷ್ಣೋಃ ಪರಬ್ರಹ್ಮಣೋ ನಪ್ತ್ರೇ ಅಂಗೇರಸ ಪಾರಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರಭರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲ ಪ್ರಕೃತಿ ಸ್ವಕೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯ ಸ್ವಕರ್ಮಣೋಪ್ಯಾದಿ ವಶಾತ್ ಉತ್ಪತ್ತಿ ಸ್ಥಿತ ಲಯಕಾರಣಸ್ಯ ಶ್ರೀ ಮಹಾವಿಷ್ಣೋಃ ಪರಮಾಸದೇವ ಶರಮಣ ಪೌತ್ರಾಯಾಂ ಅಂಗೇರಸ ಪಾರಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರಭನಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾ ನಿಕುಟ ಮಕುಟ ಮಣಿಕಿರಣ ವಿಜೃಂಭಿತ ಪಾದಾರವಿಂದಸ್ಯ ಅರ್ಚಾವತಾರ ಭಗವತ ಪ್ರದ್ಯುಮ್ನಾವತಾರಕಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣ ಪುತ್ರಾಯಾಂ ಅಂಗೇರಸ ಪಾರಸ್ಪತ್ಯ ಭಾರದ್ವಾಜ ತ್ರಯಾರ್ಷಯ ಪ್ರಭರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಕಟಕ ಕೈಯೂರಹಾರ ದಿವ್ಯಾಭರಣ ಭೂಷಿತಾಯ ಶ್ರೀವತ್ಸಾಂಕಿತ ವಕ್ಷಸ್ಥಾಯ ಕೌಸ್ತುಭಾಲಂಕೃತಾಯ ದಿವ್ಯಮಾಲ್ಯೋಪೇತ ಶೋಭಿತಾಯ ದಿವ್ಯ ಪೀತಾಂಬರಧರಾಯ ಪ್ರಪನ್ನ ಪಾರಿಜಾತಾಯ ಸ್ವರ್ಣಗರುಡವಾಹನಾರೂಢಾಯ ನಿಜಾವತಾರಾಯ ಅಚಿಂತ್ಯಾದ್ಭುತ ನಿತ್ಯ ಯೌವನ ಸ್ವಭಾವ ಲಾವಣ್ಯ ತೇಜೋ ದಿವ್ಯ ರೂಪಕಾಯ ಅಖಿಲ ಶಾಖಾದ್ಯಾಯಿನೋ ಅಖಿಲ ಲೋಕ ಪವಿತ್ರ ರೂಪಾಯ ಶ್ರವಣ ನಕ್ಷತ್ರೇ ಮಕರ ರಾಶೌ ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮನೇ ವರಾಯ. ಋಗ್ಯಜ ಸಾಮಧರ್ಮಜ್ಞ ಸೂತ್ರೋದ್ಭವಸ್ಯ ಚತುರ್ವೇದ ಶಾಖಾದ್ಯಾಯನೀಂ ಭಾರ್ಗವಚವನಾಪ್ನವಾನ್ ಔರ್ವವೇದಲ ಪಂಚಾರ್ಷೈಕ ಪ್ರಭರಾನ್ವಿತ ಭಾರ್ಗವಸ ಗೋತ್ರೋದ್ಭವೇಂ ಸರ್ವಾಲಂಕಾರವತೇಂ ಸಕಲ ಸುರಾಂಗನಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಆನಂದ ಗುಣಾತ್ಮಿಕಾಂ ಮೂಲ ಪ್ರಕೃತಿ ರೂಪಾಂ ಭೃಗೋ ಸಂಕಲ್ಪದನಗಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾ ರಾಶೌ ಜಾತಾಂ ಅಯೋನಿಜಾಂ ಶ್ರೀದೇವೇ ನಾಮ್ನೀಂ ಇಮಾಂ ಕನ್ಯಾಂ ವೃಣೀಮಹೇ ದಾಸ್ಯಾಮಿ. ಋಗ್ಯಜ ಸಾಮಧರ್ಮಜ್ಞ ಸೂತ್ರೋದ್ಭವಸ್ಯ ಚತುರ್ವೇದ ಶಾಖಾದ್ಯಾಯನೀಂ ಕಾಶ್ಯಪಾವತ್ಸಾರಣೈದ್ರವತ್ರಗಾರ್ಷಯ ಪ್ರವರಾನ್ವಿತ ಕಾಶ್ಯಪಸ ಗೋತ್ರೋದ್ಭವೇಂ ಸರ್ವಾಲಂಕಾರಪತೇಂ ಸಕಲ ಸುರಾಂಗನಾ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೇಂ ಅತ್ಯಂತ ಸೌಂದರ್ಯವತೇಂ ಬಹುಶ್ಯಾಮಲಾಂಗೀಂ ಕಶ್ಯಪ ಸಂಕಲ್ಪತನಗಾಂ ರೇವತೀ ನಕ್ಷತ್ರೇ ಮೀನರಾಶೋ ಜಾತಾಂ ಅಯೋನಿಜಾಂ ಭೂದೇವೇ ನಾಮ್ನೀಂ ಇಮಾಂ ಕನ್ಯಾಂ ವೃಣೀಮಹೇ ದಾಸ್ಯಾಮಿ. ಕನ್ಯಾದಾನ ಮುಹೂರ್ತಸ್ಯ ಮುಹೂರ್ತೋಸ್ಪತೆ ಭವಂತೋ ಮಹಾಂತೋ ನುಗೃಹ್ಣಂತು ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಜಿಗೇಶಯ ಕನ್ಯಾಂ ಸ್ವಲಂಕೃತಾಂ ಸಾಧ್ವೇಂ ಸಸೇನಾಗ ಸಮೇತಸೇ ಪ್ರಗತೋಹಂ ಪ್ರಗಚ್ಛಾಮಿ ಧರ್ಮಕಾಮಾರ್ಥಸಿದ್ಧಯೇ ವಿಶ್ವಂಭರಾ ಸರ್ವಭೂತಾ ಸಾಕ್ಷಿಣ್ಯಾ ಸರ್ವಾ ದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತ ಕಮಲಾಪತೇಃ. ಅಪತಿ ಎಂಬುದಾಗಿ ಕಮಲಾಪತಿಯಾದಂತಹ ಸ್ವಾಮಿ
ಲಕ್ಷ್ಮೀ ರಮಣನಾದಂತಹ ಭೂರಮಣನಾದಂತಹ ಸ್ವಾಮಿ ಶ್ರೀ ಶ್ರೀನಿವಾಸ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ವಾಮಿಯ ಮಹಿಮೆ ಅಪಾರವಾಗಿರುವಂತಹದ್ದು. ಅವನ ಸೊಬಗು ಇನ್ಯಾರಲ್ಲೂ ಕೂಡ ಕಾಣಲಿಕ್ಕೆ ಸಿಗದೇ ಇರತಕ್ಕಂತಹದ್ದು. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪೀ ಜನಪ್ರಿಯ ಗೋಪಾಲಗಲ್ಲದೆ. ಅದು ಭಗವಂತನಿಗೆ ಮಾತ್ರ ಮೀಸಲಾಗಿರುವಂತಹದ್ದು. ಎಂತಹ ಸೊಬಗು ಎಂಬುದಾಗಿ ಪುರಂದರದಾಸರು ವರ್ಣಿಸುತ್ತಾರೆ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುವು ತನದಲ್ಲಿ ನೋಡೆ ಜಗದಾದಿ ಗುರುವು, ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಎಂಬುದಾಗಿ ವರ್ಣಿಸುತ್ತಿದ್ದಾರೆ. ದೊರೆಯತನದಲ್ಲಿ ವಿಚಾರವನ್ನು ಮಾಡಿದ್ದು ಅಂತಾದರೆ, ದೊರೆ, ರಾಜ, ಸಾರ್ವಭೌಮ ಅಂತ ಯಾರನ್ನು ಕರೀತಾರೆ? ಭೂಮಿಯ ಪತಿಯನ್ನು ಕರೀತಾರೆ. ಯಾವುದೋ ಒಂದು ಭಾಗದ ಒಡೆಯನಾದರೂ ಕೂಡ ಅವನನ್ನು ರಾಜ ರಾಜ ಅಂತ ಕರೀತಾರೆ. ಸಮಸ್ತ ಭೂಮಂಡಲಕ್ಕೇನೆ ಅಧಿಪತಿಯಾದಂಥವನು, ಧರಣಿ ದೇವಿಗೇನೆ ಒಡೆಯನಾಗಿದ್ದಾನೆ ಅಂದ ಮೇಲೆ ಇವನನ್ನು ಮೀರಿಸಿದಂತಹ ದೊರೆ ಮತ್ತೊಬ್ಬನಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೊರೆಯತನದಲ್ಲಿ ವಿಚಾರ ಮಾಡಿದ್ದು ಅಂತಾದರೆ ಧರಣಿ ದೇವಿಗೇನೆ ರಮಣನಾಗಿದ್ದಾನೆ. ಇನ್ನು ಸಿರಿಯತನದಲ್ಲಿ, ಸಂಪತ್ತಿನ ವಿಚಾರದಲ್ಲಿ ನಾವೇನಾದರೂ ಮಗ್ನರಾಗಿದ್ದು ಅಂತಾದರೆ, ಸಂಪತ್ತು ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಎಲ್ಲರ ಹತ್ತಿರಲೂ ಚಂಚಲರಾಗಿ ಕೆಲ ಕಾಲ ಇದ್ದು ಅವರಿಂದ ಅವರ ಯೋಗ್ಯತೆಗೆ ತಕ್ಕಂತೆ ಸಾಧನೆಯನ್ನು ಮಾಡಿಸುತ್ತಾ ಹೋಗ್ತಾಳೆ. ಅಂತಹ ಆ ಸಿರಿದೇವಿ ಭಗವಂತನ ವಿಷಯದಲ್ಲಿ ಭಗವಂತನ ಪತ್ನಿಯಾಗಿದ್ದಾಳೆ. ಅಂತಹ ಆ ಶ್ರೀದೇವಿಗೇನೆ ಕಾಂತನಾಗಿದ್ದಾನೆ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ. ಅದಕ್ಕಾಗಿ ಸಿರಿಯತನದಲ್ಲಿ ವಿಚಾರ ಮಾಡಿದ್ದು ಅಂತಾದರೆ ಇವನು ಶ್ರೀಕಾಂತನೇ ಆಗಿದ್ದಾನೆ. ಇವನನ್ನು ಮೀರಿಸಿದಂತಹ ಮತ್ತೊಬ್ಬ ಸಂಪತ್ತಿನ ಅಧೀಶ ಇಲ್ಲವೇ ಇಲ್ಲ. ಹಿರಿಯತನದಲ್ಲಿ ನೋಡುವ ಅಂತಂದರೆ, ಹಿರಿಯರು ಅಂತಂದರೆ ನಮ್ಮ ಮನಸ್ಸಿಗೆ ಬರತಕ್ಕಂತಹದ್ದು ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೂ ಕೂಡ ಅಯ್ಯನಾಗಿದ್ದಾನೆ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ. ಯಾಕಂದರೆ ಬ್ರಹ್ಮ ಬಂದದ್ದು ಕಮಲದಲ್ಲಿ, ಕಮಲ ಸ್ವಾಮಿಯ ನಾಭಿಯಲ್ಲಿ. ಹಾಗಾಗಿ ವಿಷ್ಣುವಿನ ನಾಭಿ ಕಮಲದಿಂದ ಉದ್ಭವಿಸಿದಂತಹ ಆ ಬ್ರಹ್ಮನೇ ಹಿರಿಯ ಅಂತ ಎಲ್ಲರ ಮನಸ್ಸಿಗೆ ಬಂದರೆ ಅವನಿಗೆ ಅಯ್ಯನಾಗಿದ್ದಾನೆ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ. ಹಾಗಾಗಿ ಹಿರಿಯತನದಲ್ಲಿಯೂ ನನ್ನ ಮೀರಿಸಿದಂತಹ ಹಿರಿಯರು ಮತ್ತೊಬ್ಬರಿಲ್ಲವೇ ಇಲ್ಲ. ಇನ್ನು ಗುರುವಿನ ವಿಷಯದಲ್ಲಿ ಗುರುತನವನ್ನು ನೋಡುವ ಅಂತಂದರೆ ಜಗತ್ತಿಗೆ ಆದಿ ಗುರುವಾಗಿರುವಂಥವನು. ಲಕ್ಷ್ಮೀದೇವಿಗೆ ಬ್ರಹ್ಮದೇವರಿಗೂ ಕೂಡ ಉಪದೇಶವನ್ನು ಮಾಡಿರ್ತಕ್ಕಂಥವನು. ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ಜಗತ್ತಿಗೆ ಗುರುವಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಹಾಗಾಗಿ ಇಂತಹ ಸೊಬಗು ಇನ್ಯಾವ ದೇವರಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ, ಕೇವಲ ಭಗವಂತನಲ್ಲಿ ಮಾತ್ರ ಇರುವಂತಹದ್ದಾಗಿದೆ ಅನ್ನುವುದನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು. ಅಷ್ಟೇ ಅಲ್ಲ, ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವಧೈರ್ಯದಿ ನೋಡೆ ಅಸುರಾಂತಕ, ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಗೋಪೀ ಜನಪ್ರಿಯ ಗೋಪಾಲಗಲ್ಲದೆ. ಭಗವಂತನಿಗೆ ಮಾತ್ರ ಇಂತಹ ಸೊಬಗಿರಲಿಕ್ಕೆ ಸಾಧ್ಯ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಪಾವಿತ್ರ್ಯ ವಿಷಯವನ್ನು ಚಿಂತನೆ ಮಾಡುವ ಅಂತಂದರೆ ಗಂಗೆಯನ್ನು ಸ್ಮರಿಸುತ್ತಾ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಸಾಕು, ಪರಮ ಪವಿತ್ರರಾಗಿ ಬಿಡ್ತಾರೆ. ಗಂಗಾ ಸ್ನಾನ, ಗಂಗೋದಕ ಅಂತೆಲ್ಲ ಪ್ರಸಿದ್ಧಿ. ಅಂತಹ ದೇವ ಗಂಗೆಗೇನೆ ಜನಕನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ ಅಂದಮೇಲೆ ಯಾವ ನೀರಿನ ಪ್ರೋಕ್ಷಣ ಮಾತ್ರದಿಂದಲೇ ಪವಿತ್ರರಾಗ್ತಾರೆ, ಅಂತಹ ನೀರಿಗೇನೆ ಜನಕನಾಗಿದ್ದಾನೆ ಅಂತಂದರೆ
ಎಂತಹ ಪರಮ ಪವಿತ್ರನಾಗಿರಲಿಕ್ಕೆ ಸಾಧ್ಯ? ಅದು ನಮ್ಮ ಊಹೆಗೆ ಬಿಡ್ತಾ ಇದ್ದಾರೆ ಜ್ಞಾನಿಗಳು. ದೇವತ್ವ ವಿಷಯದಲ್ಲಿ ನೋಡುವುದು ಅಂತಾದರೆ ದಿವಿಜರು ಯಾರಿದ್ದಾರೆ? ದೇವತೆಗಳು ಎಲ್ಲರಿಗೂ ಕೂಡ ಒಡೆಯನಾಗಿರ್ತಕ್ಕಂಥವನು. ಲಾವಣ್ಯ ವಿಷಯದಲ್ಲಿ ಲೋಕಮೋಹಕನಾಗಿರ್ತಕ್ಕಂಥವನು ಮನ್ಮಥನಾದರೆ ಆ ಮನ್ಮಥನಿಗೆ ತಂದೆಯಾಗಿದ್ದಾನೆ ಸಾಕ್ಷಾನ್ ಮನ್ಮಥ. ಅಂತಹ ಆ ಸ್ವಾಮಿ ಧೈರ್ಯ ವಿಷಯದಲ್ಲಿ ಎಲ್ಲ ಅಸುರರನ್ನು ಕೂಡ ನಾಶ ಮಾಡ್ತಕ್ಕಂಥವನು, ಸದೆಬಡೆಯತಕ್ಕಂಥವನು. ಇಂತಹ ಸಾಮರ್ಥ್ಯ ಇನ್ಯಾರಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇಂತಹ ವೈಭವವೂ ಕೂಡ ಮತ್ತೊಬ್ಬರಲ್ಲಿ ಕಾಣಸಿಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರಗ ಜಗತೀಧರ ಶೇಷ ಪರ್ಯಂಕ ಶಯನ. ಗರುಡದೇವರು ಸ್ವಾಮಿಯ ಕುದುರೆಯಾಗಿದ್ದಾರಂತೆ. ಜಗತ್ತನ್ನೇ ಧರಿಸಿರ್ತಕ್ಕಂತಹ ಶೇಷದೇವರೇ ಆ ಸ್ವಾಮಿಯ ಹಾಸಿಗೆಯಾಗಿದ್ದಾರೆ. ನಿಗಮಗೋಚರನಾದಂಥವನು ಪುರಂದರ ವಿಠಲ. ಅವನಿಗಲ್ಲದೆ ಈ ವೈಭವ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ, ಇದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಮಹಿಮಾನ್ವಿತನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಂಗಳಕರವಾದ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಅರ್ಚಕ ವರೇಣ್ಯರು ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಅದರ ಮೇಲೆ ಆ ಮಾಂಗಲ್ಯಗಳನ್ನಿರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಅನೇಕ ಉಪಚಾರ ಪೂಜೆಗಳನ್ನು ಕೂಡ ಸಲ್ಲಿಸುತ್ತಾ ಕಟ್ಟ ಕಡೆಯಲ್ಲಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಮತ್ತು ಭೂದೇವಿಯಮ್ಮನವರ ಕುರುಳಿಗೆ ಆ ಮಾಂಗಲ್ಯಗಳನ್ನು ಸಮರ್ಪಣೆ ಮಾಡಿ ಮಾಂಗಲ್ಯ ಧಾರಣೆ ಅನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಸೌಹಾರ್ದತೆಯಿಂದ ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ ಮಾಂಗಲ್ಯ ಧಾರಣೆಯನ್ನು ವೀಕ್ಷಿಸಿ ಧನ್ಯರಾಗಲಿ. ಓಂ ಪ್ರಜಾಪತಿಃ ಸೋಮಗಂ ರಾಜಾನಮಸೃಜತ ತಂತ್ರಗೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅತಃ ಸೀತಾ ಸಾವಿತ್ರೇ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತುನಾಂ ಕಂಠೆ ಬದ್ನಾಮಿ ಶುಭಗೆ ರಕ್ಷಂತು ಶರದಾಂ ಶತಂ. ಶ್ರೀದೇವ್ಯೇ ನಮಃ. ಮಾಂಗಲ್ಯಧಾರಣಂ ಕರೋಮಿ. ಓಂ ಪ್ರಜಾಪತಿಃ ಸೋಮಗಂ ರಾಜಾನಮಸೃಜತ ತಂತ್ರಗೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅತಃ ಸೀತಾ ಸಾವಿತ್ರೇ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತುನಾಂ ಕಂಠೆ ಬದ್ನಾಮಿ ಶುಭಗೆ ರಕ್ಷಂತು ಶರದಾಂ ಶತಂ. ಭೂದೇವ್ಯೇ ನಮಃ. ಮಾಂಗಲ್ಯಧಾರಣಂ ಕರೋಮಿ. ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋಸ್ಮಿತೆ ಭವಂತೋ ಮಹಾಂತೋ ನ ಗೃಹ್ಣಂತು. ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. చుట్టరికములు ఈడు జోడులాయెను మీ ఎట్టి చుట్టరికములు వేడుకతో నీవు నీకే వెలసి తిరిపుడు ఈడు జోడులాయెను మీ ఎట్టి చుట్టరికములు వేడుకతో నీవు నీకే వెలసి తిరిపుడు ఈడు జోడులాయెను మీ ఎట్టి చుట్టరికములు
పిలుచుక వచ్చి నీకు పీట వెట్టి విడమిచ్చి చెలివిన్న పములెల్లా చేసుకొనేను పిలుచుక వచ్చి నీకు పీట వెట్టి విడమిచ్చి చెలివిన్న పములెల్లా చేసుకొనేను చలరేగి నీవు నట్టె చిత్తము కరగి ఆకె తలపులో మెలగేవు తగు మీ ఇద్దరికి చలరేగి నీవు నట్టె చిత్తము కరగి ఆకె తలపులో మెలగేవు తగు మీ ఇద్దరికి ఈడు జోడులాయెను మీ ఎట్టి చుట్టరికములు వేడుకతో నీవు నీకే వెలసి తిరిపుడు ఈడు జోడులాయెను మీ ఇట్టి చుట్టరికములు ప్రజామంచతమృత్యుభాషాత్ తదేకం రాజావరణోన్మన్యతాం యతే యజ్ఞస్త్రీపౌత్రమకర్ణరోదాత్ స్వాహా ఇమామగ్నిస్త్రాగతాం గార్హపత్యః ప్రజామంచతమృత్యుభాషాత్ తదేకం రాజావరణోన్మన్యతాం యతే యజ్ఞస్త్రీపౌత్రమకర్ణరోదాత్ స్వాహా ఇమామగ్నిస్త్రాగతాం గార్హపత్యః ప్రజామస్యైనైతు దీర్ఘమాయుః అశోన్యోపస్తాజివతామస్తు మాతా పౌత్రమానందమపి ప్రపద్యతాం యజ్ఞస్వాహా ఓం భూస్వాహ ఓం భవస్వాహ ఓం సవస్వాహ ఓం భూర్భువస్వస్వాహ అదితేన్వమగ్గస్తాః అనుమతేన్వమగ్గస్తాః సరస్వతేన్వమగ్గస్తాః అస్య దేవదేవస్య భగవతో నారాయణస్య శ్రీ శ్రీనివాసస్వామినః వైవాహికమహోత్సవకర్మణి ఔపాసనాగ్నౌ లాజహోమం కరిష్యే అదితేన మన్యస్వ అనుమతేన మన్యస్వ సరస్వతేన మన్యస్వ దేవసవితప్రసవ ఇమాన్ లాజానామిత్యభిఘార్య ఓం ఇమాన్ లాజా నవపామి సమృద్ధికరణాన్ మమ తుభ్యం చ సంవననాన్ సదగ్నిరనమన్యతాం యన్నార్గపబ్రూతే అగ్నో లాజా నవపంతే దీర్ఘాయురస్సు మే పతిరే ధంతాం జ్ఞాతగో మమ స్వాహా ఓం ఇమాన్ లాజా నవపామి సమృద్ధికరణాన్ మమ తుభ్యం చ సంవననాన్ స్తదగ్నిరణమన్యతాం యన్నార్గపబ్రూతే అగ్నౌ లాజా నవపంతే దీర్ఘాయురస్సు మే పతిరే ధంతాం జ్ఞాతగో మమ స్వాహా ఓం ఇమాన్ లాజా నవపామి సమృద్ధికరణాన్ మమ తుభ్యం చ సంవననాన్ స్తదగ్నిరణమన్యతాం యన్నార్గపబ్రూతే అగ్నౌ లాజా నవపంతే దీర్ఘాయురస్సు మే పతిరే ధంతాం జ్ఞాతగో మమ స్వాహా ఓం భూస్వాహ ఓం భువస్వాహ ఓం సవస్వాహ ఓం భూర్భువస్వస్వాహ అదితేన్వమగ్గస్తాః అనుమతేన్వమగ్గస్తాః సరస్వతేన్వమగ్గస్తాః దేవసవితా ప్రాసావేః అస్య దేవదేవస్య భగవతో నారాయణస్య శ్రీ శ్రీనివాసస్వామినః వైవాహికమహోత్సవకర్మణి ఔపాసనాగ్నో కృత రాజహోమాంతే సర్వదోషప్రాయశ్చిత్తార్థం అతో దేవాదిషడ్వైష్ణవాహుతిర్హోషే అదితేన మన్యస్వ అనుమతేన మన్యస్వ సరస్వతేన మన్యస్వ దేవసవితా ప్రసవా ఓం మతో దేవా అవంతునో గతో విష్ణుర్విచక్రమే పృథివ్యా సప్తతామ విస్వాహ ఇదం విష్ణుర్విచక్రమే త్రైదానద దేవతం సమూఢమస్య భాగం సురే స్వాహ త్రీణి పదా విచక్రమే విష్ణుర్గోపాదాద్యః తతో ధర్మాని ధారగన్ స్వాహ విష్ణో కర్మాణి పశ్యతి గతో వ్రతాని పస్వసేంద్రసేజ్యసకా స్వాహ తద్విష్ణో పరమం పదకం సదా పశ్యంతి సూర్యః దివీవ చక్షురాంతర్గ స్వాహ తద్విప్రాసో విపన్యవో జాగ్రభాగం సస్సమిందతే విష్ణోర్యత్పరమం పరగ్గ స్వాహ ఓం భూస్వాహ ఓం భువస్వాహ ఓం సవస్వాహ ఓం భూర్భువస్వస్వాహ అదితేన్వమగ్గస్తాః అనుమతేన్వమగ్గస్తాః సరస్వతేన్వమగ్గస్తాః అస్య దేవదేవస్య భగవతో నారాయణస్య శ్రీ శ్రీనివాసస్వామినః
वैवाहिकमहोत्सवकर्मणि औपासनाग्नौ कृत सर्वहोमान्ते यत् कर्म साद्गुण्यार्थम् उपरिष्टात् अन्तहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसवित प्रसभा यतस्य कर्मणोत्यरिचं यद्वान् निर्महाकरम् अग्निष्टत्विष्टकृत् विद्वान् सर्वज्ञस्विष्टकं सहोतं करोति मे स्वाहा अग्निगे स्वाहा अग्निगे एन्नादाग स्वाहा अग्निगेन्नपतगे स्वाहा प्रजापतगे स्वाहा इन्द्राग स्वाहा विश्वेभ्यो देवेभ्यः स्वाहा सर्वाभ्यो देवताभ्यः स्वाहा सर्वत्रैवादिष्टकं सर्वत्रैमानादिष्टं देवतमो विश्वे स्वाहा यदो विषीमहि स्वाहा समिधसि तेजोसि तेजोमयि देहि स्वाहा यमस्य धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान्मे पाहि स्वाहा ब्रह्मणोर्धीमहि बुद्धिर्मे पाहि स्वाहा सप्तते अग्ने समितः सप्तशक्मा सप्तऋष सप्तधाम प्रियाणि सप्तहोत्रा सप्तधात्वा यजन्ते सप्तयोनिराप्रणस्वाकृतेन स्वाहा ऋतदान विद्वान् अनुष्टुघृतेन आद्यशेषम् इन्द्राय जुहोमि स्वाहा पूर्णाहुतिवृत्तमान्ते आद्यशेषम् इन्द्राय जुहोमि स्वाहा अग्निस्तृप्यतो वेदस्तृप्यतो द्यौस्तृप्यतो पृथिवीस्तृप्यतो ब्रह्माद्यास्तृप्यन्ताम् ओषधि वनस्पति गन्धर्वाप्सरश्चैव तृप्यन्ताम् अदितेन्वमग्गस्ताः अनुमतेन्वमग्गस्ताः सरस्वतेन्वमग्गस्ताः देवसविता प्रासावे पवित्रमते पवित्रं मे भूत्वा स्वाहा सदनमसि प्राच्यां विष्णो सदनमसि ग्रन्थिं विसृज्य अग्निप्रोक्ष आप्यायन्तामापवोषधयो मरतां पृषदयस्ततिवं गच्छ ततो नो दृष्टिमेरग स्वाहा शुद्ध्यन्तां देवसदनकं भूतिस्मातेति भस्ममालिप्य भूतिस्माते लभते नित्यं सर्वयज्ञकृतं भवेत् अग्निमारुतयोर्भूतिः आदित्यः सोमो नमः त्रयायुषं जमदग्ने कश्यपश्च त्रयायुषं यद्देवानां त्रयायुषं तन्मे अस्तु त्रयायुषं दीर्घायत्वाय बलाय शताय शतं च वर्षसे त्रयायुषम् आपोहिष्टामयो भुवस्तानभोर्जे ददातना महेरणाय जक्षसे यो वस्यवतमोरसस्तस्य बाधयते हनः ओं च मे स्वरश्च मे अग्नोपच नमश्च यत्ते न्यूनं तस्मै ते नमः बालकृतं वा चरितं वा सत्यहीनं वा पुष्पहीनं वा होत्रहीनं वा वषडर्धहारमुपाग्नगे जातवेदसे भगवान् प्रज्वलित ओं नमः मंत्रहीनं क्रियाहीनं भक्तिहीनं हुताशना यत्हुतं तु मया देव परिपूर्णं तदस्तु ते प्रायश्चित्तानशेषानि होमकर्मात्मकानि वै तानि शेषानशेषाणां कृष्णान् स्मरणं पदं कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि ब्रह्मणे नमः समये नमः पुनः पाद्यार्घ्याचमनीयं समर्पयामि
ब्रह्मणे नमः समाय नमः अग्नये नमः यथासङ्गीतास्थानं प्रतिष्ठापयामि शोभनार्धं क्षेमाय पुनरागमनाय च तत्सब्रह्मार्पणमस्तु सर्वं श्री भुवनैलासमेत श्री श्रीनिवासार्पणमस्तु ನಂತರದಲ್ಲಿ ಸರ್ವವನ್ನು ಕೂಡ ಭಗವಂತನಲ್ಲಿ ಅರ್ಪಿಸುವುದರ ಮುಖಾಂತರ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿ ಈಗ ಮಂಗಳಕರವಾಗಿರ್ತಕ್ಕಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಒಂದು ಕಡೆ ಅನ್ನಮಾಚಾರ್ಯ ವಂಶಸ್ಥರು, ಮತ್ತೊಂದು ಕಡೆ ದೀಕ್ಷಾ ವಸ್ತ್ರಧಾರಿಗಳಾದ ಅರ್ಚಕರು ಎದುರು ಬದರಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉಳಿಸಿಕೊಳ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನಲ್ಲಿ 12 ಆಳ್ವಾರರಲ್ಲೊಬ್ಬರಾದಂಥವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯಿರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ಮಾಲಾ ಪರಿವರ್ತನೆ ಅನ್ನುವಂತಹ ಕಾರ್ಯಕ್ರಮ. ಜಗದೊಡೆಯನ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಬಹಳ ಭಕ್ತಿಯಿಂದ ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ತೆಗೆದುಕೊಂಡು ಶ್ರೀದೇವಿಯಮ್ಮನವರ ಕೊರಳಿಗೆ ಅರ್ಪಿಸುತ್ತಾರೆ. ಪುನಃ ತಾಯಿಯನ್ನು ನಮಿಸಿ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸುವಂತಹದ್ದು. ಪುನಃ ಸ್ವಾಮಿಯನ್ನು ನಮಿಸಿ ಅದೇ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಭೂದೇವಿಯಮ್ಮನವರ ಕೊರಳಿಗೂ ಕೂಡ ಅರ್ಪಿಸಿ ಪುನಃ ತಾಯಿಯನ್ನು ನಮಿಸಿ ಆ ಮಾಲೆಯನ್ನು ಸ್ವಾಮಿಗೆ ತಿರುಗಿ ಸಮರ್ಪಣೆ ಮಾಡುವಂತಹದ್ದು. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ಪೂರ್ಣಗೊಳಿಸುತ್ತಾರೆ. ಮಾಲಾ ಪರಿವರ್ತನೆಯ ನಂತರದಲ್ಲಿ ನಾವೆಲ್ಲರೂ ಕೂಡ ಬಿಡಿಯ ಸಿಂಹಾಸನದಲ್ಲಿ ದರ್ಶನವನ್ನು ಪಡೆದುಕೊಳ್ತಾ ಇರತಕ್ಕಂತಹ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ವಿರಾಜಿಸುವಂತೆ ಕಾಣಲಿದ್ದೇವೆ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನ ದರ್ಶನವನ್ನು ಪಡೆದುಕೊಳ್ತಾ ಇದ್ದಂತೆಯೇ ಭಕ್ತರಲ್ಲಿ ಆನಂದ ಅತ್ಯಧಿಕವಾಗಿ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಸಪ್ತಗಿರಿವಾಸ ಶೇಷೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸುತ್ತಾರೆ. ಅದಾದ ನಂತರ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ ಕಾರ್ಯಕ್ರಮ, ಕರ್ಪೂರ ನೀರಾಜನದ ಸಮರ್ಪಣೆ, ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಸಾಲಾಗಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ, ತಾಂಬೂಲ, ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತದೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮ ವೀಕ್ಷಿಸಿ పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పెండ్లి
పిడికిట తలంబ్రాల పెండ్లి కూతురు కొంత పెడమరలి నవ్వీనే